ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ನುಡಿವೆನೈ ಗುರುವ ಕೃಪೆಯಾಗು ನುಡಿವೆನೈ ಗುರುವ ಕೃಪೆಯಾಗು. ಜೈ ಮಂಗಲಂ ಜೈ ನಮಃ. ಪ್ರಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಪ್ರಮಥರನ್ನು ಬಬಲಾದಿಯ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಹನುಮಸಾಗರದ ಲಿಂಗೈಕ್ಯ ವೇದಮೂರ್ತಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ 27ನೆಯ ಪುಣ್ಯಾರಾಧನೆಯ ಹಾಗೂ ಇಂದಿನ ಪುರಾಣ ಮುಕ್ತಾಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿ ಆಶೀರ್ವಚನವನ್ನು ದಯಪಾಲಿಸಿರುವಂಥ ಎನ್ನ ಆತ್ಮೀಯರು ಸಹೋದರ ಸ್ವರೂಪರೂ ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಪಾದ ಮಹಾಸ್ವಾಮಿಗಳವರ ಅಡಿದಾವರುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಶ್ರೀಮಠದ ಅಧಿಪತಿಗಳಾಗಿರುವ ಷಣ್ಮಕ್ಕಯ್ಯ ಸ್ವಾಮಿಗಳವರಲ್ಲಿಯೂ ಶರಣಾರ್ಥಿಗಳನ್ನು ಸಲ್ಲಿಸಿ 11 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಮನಮುಟ್ಟುವಂತೆ ಮಹಾತ್ಮರ ಚರಿತ್ರೆಯನ್ನು ಪ್ರತಿಪಾದಿಸಿರುವ ಶ್ರೀ ವೇದಮೂರ್ತಿ ಬಸಯ್ಯ ಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಇವತ್ತಿನ ಈ ಪುರಾಣ ಮುಕ್ತಾಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿದ್ದುಕೊಂಡು ಒಳ್ಳೆಯ ವಿಷಯವನ್ನು ಮಂಡನೆಯನ್ನು ಮಾಡಿರುವಂಥ ಮೋಹನ್ ಮೇಟಿ ಸರ್ ಅವರೇ, ಸಂಗೀತ ಕಲಾವಿದರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹನುಮಸಾಗರದ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸಮಯ ಈಗ 6 ಗಂಟೆ. ಎಷ್ಟು ಗಂಟೆ ಆಗೈತೆ ರೀ? 10 ಗಂಟೆ 26 ನಿಮಿಷಗಳು. ಇಷ್ಟೊತ್ತಿನವರೆಗೆ ಕುಂತು ಗುರುಗಳು ಹೇಳುವಂಥ ಮಾತುಗಳನ್ನು ಆಲಿಸಬೇಕು ಅನ್ನುವ ಒಂದು ಸದ್ಭಾವನೆಯಿಂದ ಕುಂತಿದ್ದೀರಲ್ಲ, ಎಂಥ ಭಕ್ತಿವಂತರು ನೀವು. ಬಬಲಾದಿಯ ಸದಾಶಿವಪ್ಪನವರ ಪರಮ ಭಕ್ತರು, ಶ್ರೇಷ್ಠ ಭಕ್ತರು. ದಸರಾ ನೋಡಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕಂತ್ರಿ. ದಸರಾ ನೋಡಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕಂತೆ. ಗಣೇಶನ ಉತ್ಸವವನ್ನು ನೋಡಬೇಕಾದ್ರೆ ಪುನಃ ಬಾಂಬೆಗೆ ಹೋಗ್ಬೇಕಂತೆ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಗುಮ್ಮಟವನ್ನು ನೋಡಬೇಕಾದ್ರೆ ವಿಜಯಪುರಕ್ಕೆ ಬರಬೇಕಂತೆ. ಹಾಗೆ ಅತ್ಯಂತ ಭಕ್ತಿ ಉಳ್ಳ ಭಕ್ತರನ್ನು ನೋಡಬೇಕಾದ್ರೆ ಹನುಮಸಾಗರಕ್ಕೆ ಬರಬೇಕಂತೆ. ಹನುಮಸಾಗರಕ್ಕೆ ಬರಬೇಕಂತೆ. ಭಾಳ ಖುಷಿಯಾಯಿತು, ಭಾಳ ಸಂತೋಷ ಆಯಿತು. ಪೂಜ್ಯರು ನಮ್ಮ ಮೇಟಿ ಸರು ಷಣ್ಮಕ್ಕಯ್ಯ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಮಾತನಾಡಿದರು. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಗರ್ವದಿಂದ ಇರಬಾರ್ದು. ಗರ್ವ ಅನ್ನೋದು ನಮ್ಮ ಮನಸ್ಸಿನೊಳಗೆ ಮೂಡಬಾರ್ದು ಅನ್ನುವಂಥ ಅಪೇಕ್ಷೆ ನಮ್ಮಲ್ಲಿತ್ತು ಅಂತಂದ್ರೆ ನಾವು ಗುರುವಿನ ಮಕ್ಕಳಾಗಬೇಕು. ಗುರುವಿನ ಮಕ್ಕಳಾದಾಗ ನಮ್ಮಲ್ಲಿ ಅರಿವು ಹುಟ್ಟುತ್ತದೆ, ತಿಳುವಳಿಕೆ ಹುಟ್ಟುತ್ತದೆ. ಯಾವಾಗ ಮನುಷ್ಯಾಗ ತಿಳುವಳಿಕೆ ಬರ್ತದೆ ಆವಾಗ ಈ ಗರ್ವ ಅನ್ನೋದು ಹೊರಟು ಹೋಗ್ತದೆ. ಅದಕ್ಕೆ ಸಾಧನೆ ಐತಿ. ಸಾಧನೆ ಮಾಡಿದ್ರೆ ಸಂತೋಷ ಆಗಬೇಕಂತ. ಸಾಧನೆ ಮಾಡಿದ್ರೆ ಸಂತೋಷ ಆಗಬೇಕಂತ, ದುಃಖ ಆಗಬಾರ್ದಂತ. ಸಾಧನೆ ಮಾಡಿದರೂ ದುಃಖ ಆಕೈತೆ ಅಂದ್ರೆ ಅದು ಸಾಧನೆಯೇ ಅಲ್ಲ.
ಅದಕ್ಕೆ ಸಾಧನೆ ಭಾಳ ಚೆನ್ನಾಗಿರಬೇಕಾದ್ರೆ ನಮ್ಮಲ್ಲಿ ಅರಿವು ತಿಳುವಳಿಕೆ ಅನ್ನೋದು ಭಾಳ ಮುಖ್ಯ. ಸಿದ್ದಯ್ಯ ಪುರಾಣಿಕರು ಭಾಳ ಒಂದು ಚೆನ್ನಾದ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಾಳ ವಚನಗಳನ್ನು ಬರೆದಾರ ಅವರು. ನೀ ಏನಾದರೂ ಆಗ, ಓದಿ ಬ್ರಾಹ್ಮಣನರಾಗ, ಕಾದಾಡಿ ಕ್ಷತ್ರಿಯನರಾಗ, ಪೂಜೆ ಮಾಡಿ ಸ್ವಾಮಿನರಾಗ, ಡಾಕ್ಟ್ರಾಗ, ಇಂಜಿನಿಯರಾಗ, ಸ್ಕೂಲ್ ಮೇಸ್ಟ್ರಾಗ, ರೈತಾಗ, ಸೈನಿಕಾಗ, ನೀ ಏನಾರಾಗ ಮೊದಲು ಮಾನವನಾಗುವಂತ ಎಂಥ ಮಾತು ಹೇಳಿದ್ದಾರೆ. ಏನು ರೀ ಅಜ್ಜರ ನಾವೆಲ್ಲ ಮಾನವರಲ್ಲೇನು? ಮನುಷ್ಯ ರೂಪ ಹೊತ್ತು ಮಾತ್ರಕ್ಕೆ ಮಾನವ ಅನಿಸೋದಿಲ್ಲವ. ಮಾನವೀಯತೆ ಗುಣ ಯಾರಲ್ಲೈತಿ ಅವ ನಿಜವಾದ ಮಾನವ. ಮಾನವೀಯತೆ ಇದ್ದಾಗ ಮಾನವ ಆಗ್ತಾನೆ ವಿನ ಸುಮ್ಮನೆ ರೂಪಕ್ಕೆ ಮಾನವ ಅಂದರೆ ಅದು ಅಲ್ಲ. ಅಂಥ ಮಾನವೀಯತೆ ಗುಣಗಳನ್ನು, ಮಾನವೀಯ ಮೌಲ್ಯಗಳನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡ್ರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಹೊರಟು ಹೋಗ್ತಾವೆ. ಯಾವ ಮನುಷ್ಯನಲ್ಲಿ ಅಹಂಕಾರ ಇರ್ತೈತಿ ಅಂದ್ರೆ, ಯಾವ ವ್ಯಕ್ತಿಯಲ್ಲಿ ಆಸೆ ಆಕಾಂಕ್ಷೆಗಳು ಮನಿ ಮಾಡ್ಕೊಂಡಿರ್ತಾವಲ್ಲ ಅಂಥ ವ್ಯಕ್ತಿಯಲ್ಲಿ ಅಹಂಕಾರ ಇರ್ತೈತಿ. ದುರ್ಯೋಧನಿಗಿತ್ತಲ್ಲ, ಕೇಳ್ತಾರೆ ಪಾಂಡವರು ಬಂದು ಅರ್ಧ ರಾಜ್ಯ ಕೊಡೋನು, ಕೊಡೋದಲ್ಲ ನಿಮ್ಗೆ ಯಾಕೆ ಕೊಡ್ಬೇಕು ಅರ್ಧ ರಾಜ್ಯ? ಹೋಗಲಿ 5 ಮಂದಿ ಇದೇವಿ, 5 ಊರರ ಕೊಡು. 5 ಊರಲ್ಲ, ಸೂಜಿ ಮನೆ ಕೊಡಂಗಲ್ಲ ನಿಮಗಂತ. ಎಂಥ ದುಷ್ಟಿರ್ಬೇಕು. ಮಹಾರಾಜ ಸಂಪತ್ತು ಸಾಕಷ್ಟದ, ಬೇಕು ಬೇಡದ್ದದ. ಅವ್ರೇನು ಕೇಳಬಾರ್ದು ಕೇಳಿದ್ರೆ ಕೊನೆಗೆ 5 ಊರು ಕೇಳ್ಯಾರ್ರಿ. ಹಾಂ ಏನಾಯ್ತು ಅವನ ಪರಿಸ್ಥಿತಿ? ದುರ್ಯೋಧನ ಪರಿಸ್ಥಿತಿ ಏನಾಯ್ತು? ಹಾಳಾಗಿದ್ದು ಅದರಿಂದ ಅವಂಗ ಈ ಅಹಂಕಾರದಿಂದ, ಈ ಗರ್ವದಿಂದ ಹಾಳಾದ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಗರ್ವ ಇರಬಾರ್ದು. ಬರುವಾಗೂ ಬತ್ತಲೆ ಬಂದೀವಿಲ್ರಿ? ಏನು ಯಾರು ಬಟ್ಟೆ ಹಾಕ್ಕೊಂಡು ಬಂದಿರಿ? ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿರಿ? ದೋತ್ರ ರುಂಬಾಲ ಯಾವ ಸೀರೆ ಉಟ್ಕೊಂಡು ಬಂದಿರಿ ಬರ ಮುಂದೆ? ಬರಾಗ ಬತ್ಲೆ, ನಾಳೆ ಹೋಗಾಗ ಅವಾಗೂ ಬತ್ಲೇನ. ಚಲೋ ಬಟ್ಟೆ ಇತ್ತಂದ್ರೆ ತಕ್ಕೊಂಬಿಡ್ತಾರೆ, ಚಲೋ ಬಟ್ಟೆ ಇತ್ತಂದ್ರೆ ತಕ್ಕೊಂಬಿಡ್ತಾರೆ. ಏನಾರ ಬಂಗಾರ ಇತ್ತಂತಂದ್ರೆ ಹಿಡಿದು ಜಗ್ತಾರೆ, ಬರ್ಲಿಕ್ಕಂದ್ರೆ ಕಟ್ ಮಾಡ್ತಾರೆ. ಏನು ಗಳಿಸಿ ಏನದ? ಇವತ್ತು ನಂಬುದು ಅನ್ನೋದು ಏನೈತಲ್ಲ, ನಮ್ದು ಒಂದು 50 ಎಕರೆ ನೀರಾವರಿ ಜಮೀನು ರೀ, ಊರಾಗ ಒಂದು 4 ಅಂತಸ್ತಿನ ಮನೆ, ಒಂದು 50 ಲಕ್ಷದ ರೂಪಾಯಿ ಕಾರ್, ಎಲ್ಲ ನನ್ನ ಹೆಸರಲ್ಲೇ. 50 ಎಕರೆ ಜಮೀನು ಏನು ಕಾಣಿಸ್ತೈತಲ್ರಿ, ನೀರಾವರಿ, ಕಬ್ಬು, ಬಾಳಿ, ಅದು ನಾನಾ ಅನ್ನುವಂಥ ವ್ಯಕ್ತಿ ನಾಯಿ ಸಮಾನ ಅಂತ. ನಾನಾ ಅನ್ನುವಂಥ ವ್ಯಕ್ತಿ ನಾಯಿ ಸಮಾನ. ಇವತ್ತು ನಿನ್ನ ಹೆಸರಲ್ಲೇ ಐತಲ್ಲ, ಅದು ಹಿಂದೆ ಯಾರ ಹೆಸರಲ್ಲೇನೋ ಇತ್ತು. ಇವತ್ತು ನಂದು ಅಂತ ನೀನೇನು ಅನ್ನಕತ್ತಿಯಲ್ಲ, ಅದು ಹಿಂದೆ ಯಾರ ಹೆಸರಲ್ಲೇನೋ ಇತ್ತಿಲ್ರಿ. ಈಗಷ್ಟ ನಿನ್ನ ಹೆಸರಲ್ಲೇ ಆಗ್ಯದ. ಮತ್ತು ನೀ ಹೋದ್ಮೇಲೆ ಮತ್ತೆ ಇನ್ಯಾರ ಹೆಸರಿಗೆ ಹಾಕದದು. ಅಂದಮೇಲೆ ನಿಂದು ಏನೈತೋ ಮುಂಡೆ ಮಗನ? ನಾ ಅನ್ನೋದಿಲ್ಲ, ಶರಣರು ಹೇಳ್ತಾರೆ. ಏನೈತಿ ಹೇಳಿ ನೋಡೋಣ, ಏನೂ ಇಲ್ಲ. ಯಾಕಿಷ್ಟು ನಂದು 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 ನಂದು? ಒಬ್ಬ ರೈತ ಎಳ್ಳಾಮಾಸಿಗೆ ಬಂಡಿ ಒಳಗೆಲ್ಲ ಸಾಮಾನು ಇಟ್ಕೊಂಡು ಬಂಡಿ ಹುಡ್ಕೊಂಡು, ಬಂಡಿಗೆ ಏನಿರ್ತಾವ್ರಿ
ನಡ್ಸಾಕ 2 ಟಯರ 2 ಗಾಲಿರ್ತಾವ, ಜೊತೆಗೆ 2 ಎತ್ತಿರ್ತಾವ. ಹೊಂಟಿದ್ದವ ಚರ್ಗ ಚಲ್ಲಕ್ಕೆ ಎಲ್ಲರನ್ನ ಕುಂಡಿಸ್ಕೊಂಡು ಎಲ್ಲ ಐಟಮ್ಸ್ ತಗೊಂಡು ಎತ್ತು ಹುಡ್ಕೊಂಡು ಹೊಂಟಿದ್ದ. ಮ್ಯಾಗ ಎಲ್ಲ ಹೆಣ್ಮಕ್ಳು ಮಕ್ಕಳು ಕೂತಾರ, ಜೊತೆಗೆ ಅಡ್ಗೆ ಸಾಮಾನು ಅದಾವ. ಇವ ಬಂಡಿ ಹೊಡ್ಯಾಕತ್ತಾನ. ಬಂಡಿ ಬಡ್ಡ್ಯಾಗ ಒಂದು ಹೊಂಟದ್ರಿ. ಏನ ಅವನ ಮನೆ ನಾಯಿ. ನಾಯಿಗಳು ಬಂಡಿ ಮುಂದೂ ಇರಂಗಿಲ್ಲ, ಬಂಡಿ ಹಿಂದೂ ಇರಂಗಿಲ್ಲ, ಬಂಡಿ ಬಡ್ಡ್ಯಾಗ ಇರ್ತಾವ. ರೈತರಿಗೆ ಗೊತ್ತಿರ್ತಾವ, ಹೌದಲ್ರಿ? ನೆಳ್ಳಿಗೆ ಹೋಗಿರ್ತಾವ. ಹೊಲಕ್ಕೆ ಹೋದ, ಎತ್ತು ಬಿಚ್ಚಿದ. ಅಲ್ಲಿ ತ್ವಾಡ್ದಾಗ ಗ್ವಾದಲಿತ್ತಲ್ಲ, ಅಲ್ಲಿ ಕಟ್ಟಿದ, ಒಂದಿಷ್ಟು ಕಣಕಿ ಹಾಕಿದ. ಗಬಾ ಗಬಾ ತಿನ್ನಕತ್ತು ಎತ್ತುಗಳು. ಆ ಎತ್ತುಗಳ ಮಗ್ಲ ಇದು ನಾಯಿ ನಿಂತಿತ್ತು. ಇದು ನಾಲ್ಗಿಲೆ ತೇಕಾಕತ್ತಿತ್ತು. ಅವು ಗಬ 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 ಕಣಕಿ ತಿನ್ನಕತ್ತಾವ, ಮೇವು ತಿನ್ನಕತ್ತಾವ 2 ಎತ್ತುಗಳು. ಇದು ತೇಕಾಕತ್ತದ ನಾಯಿ. ಎತ್ತುಗಳು ನಾಯಿ ಪ್ರಶ್ನೆ ಮಾಡ್ದು, ಇಟ್ಟಾಕ್ ತೆಗ್ತಿ ಒಂದು ಸಾವನ ದಣದು ಬಂದವ್ರಗತ್ತೆ. ಕೇಳಿ ಚಂದ ಐತಿ ಕತೆ. ಇಷ್ಟ್ಯಾಕೆ ತೆಕಾಕತ್ತೀನಿ? ದಣದು ಬಂದವ್ರಗತ್ತೆ, ಓಡಿ ಬಂದವ್ರಗತ್ತೆ ಇಷ್ಟ್ಯಾಕೆ ತೆಕಾಕತ್ತಿ? ಏನೋ ಕೆಲಸ ಮಾಡಿದವ್ರಗತ್ತೆ ತೇಕಾಕತ್ತೀಯಲ್ಲ. ಕೆಲಸ ಮಾಡಿಲ್ಲ ನಾನು. ಏನು ಮಾಡಿಪ್ಪ ಅಂತ ಗನಮ್ದಾರಿ ಕೆಲಸ ಅಂದು 2 ಎತ್ತುಗಳು. ಬಂಡಿ ಹೊತ್ಕೊಂಬಂದಿನ. ಬಂಡಿ ಹೊತ್ಕೊಂಡ್ಬಂದ ಕರೆ ಐತೇನದು? ಬಂಡಿ ಹೊತ್ಕೊಂಡು ಬಂದೇ ಇಲ್ಲ ಅದು. ನೀ ಎಲ್ಲಿ ಹೊತ್ಕೊಂಬಂದೀವೋ, ನಾವು ಎಳ್ಕೊಂಬಂದೀವಿ. ನಿಮ್ಮ ಬಡ್ಡಾಗಿದ್ದಾವ, ನಾನು ಗೊತ್ತಾಯ್ತಿಲ್ಲ ನಿಮ್ಗೆ. ಹಣಿ ಬಡ್ಕೊಂಡು ಅಂತ ಎತ್ತುಗಳು. ಹಂಗೆ ಅಂದ್ರೆ ಹಿಂಗಾಕೈತಿ ನೋಡ್ರಿ ಪರಿಸ್ಥಿತಿ. ಏನು ಗಳಿಕೆ ಮಾಡಿರಿಪ್ಪ ನೀವು? 50 ಎಕರೆ ಜಮೀನು ಮಾಡಿರಿ, ಒಂದು 10 ತೊಲಿ ಬಂಗಾರ ಮಾಡಿರಿ, ಒಂದು 20 ತೊಲಿ ಬೆಳ್ಳಿ ಮಾಡಿರಿ, ಒಂದು ಚಲೋ 1 ಕೋಟಿ ರೂಪಾಯಿ ಕಾರ್ ಮಾಡಿರತ್ತೆ ತಿಳ್ಕೊಂಡು ನೀವೇನು ಅಂಬಾನಿ ಹಂಗಾದ್ರೇನೆ? 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆ ಮಗನ ಮದುವೆ ಮಾಡು. ಅವನ ಮುಂದೆ ನಾವೇನು ಅಲ್ಲ ಚಿಳಿ ಮಿಳಿ 100 ಎಕರೆ ಜಮೀನು ಇರ್ತೈತಿ, ನಂದಾಟ್ಟು ಐತ್ರಿ ನಂದಿಟ್ಟು ಐತ್ರಿ ಬಂದು ಹಪ್ಪಳ ಮುಂದೆ ಹೇಳೋದು, ಅಪ್ಪಾರ ನಾ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಆದೇನಿ ರೀ. ಸಾಕಷ್ಟು ಜಮೀನು ರೀ ನಮ್ದು, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ರೀ. ಅವನ ಮುಂದೆ ಇವೇನು ಹಂಗೆ ನೀವು ಹೇಳಕತ್ರ ನಿಮ್ಗಿಂತ ಸ್ವಕ್ಲೆ ನಾವು ಇರ್ಬೇಕಾಕತಿ. ಯಾಕೆ? ನಿಮ್ಮ ಕೈಯಿಂದೆಲ್ಲ ನಮ್ಮ ಜೋಳಿಯಾಗಿ ಬೀಳ್ತಿರ್ತೈತಿ. ನಮಗೂ ಸಾಕಷ್ಟು ಜಮೀನು ಇರ್ತಾವೆ, ಚಲೋ ಮಠ ಇರ್ತೈತಿ. ನಮ್ಮನ್ನು ನೀವು ಮನೆಗೆ ಕರ್ಕೊಂಡೋಗಿ ಎತ್ತರ ಆಸನ ಮ್ಯಾಲೆ ಕುಂಡ್ರಿಸಿ, ಹೊಸ ಜಮಖಾನಿ ಹೊಸ ಟವೆಲ್ ಹಾಸಿ ಕುಂಡ್ರಿಸಿ, ಚಲೋ 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 ಮಿಟ್ಟ ಅಡುಗೆ ಮಾಡಿ ನಮ್ಮ ಪಾದ ತೊಳ್ಕೊಂಡು ಮನೆ ತುಂಬ ಎಲ್ಲ ಹೊಡೆದು ಅದನ್ನು ಬಾಯಾಗ ಗುಟ್ಕರಿಸಿ ನಮ್ಮ ಪಾಪ ಹೋಯ್ತು ತಿಳ್ಕೊಂಡು ಊಟ ಮಾಡಿಸಿ ಮ್ಯಾಗ ಕಾಣ್ಕ ಕೊಡ್ತೀರಿ. ಮತ್ತು ನಾವು ನಿಮ್ಗಿಂತ ಸೊಕ್ಕಿನಿಂದ ಇರ್ಬೇಕಾಯ್ತಲ್ಲ. ಎಂಥ ಪ್ರಧಾನಿ ಅದಾನಂದ್ರು ಬಂದು ಬಾಗ್ತಾನೆ ಈ ಪೀಠಕ್ಕೆ ಗುರುವಿಗೆ. ಮತ್ತು ಗುರುವಿನಲ್ಲೇ ಸೊಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಸೊಕ್ಕ? ಕೆಳಗೆ ಕೂತವ್ರೆಲ್ಲ ಇಟ್ಟು ಸೊಕ್ಕ ಐತೆ ಅಂದ್ರೆ ಮ್ಯಾಗ ಕೂತ ನಮ್ಗೆ ಎಷ್ಟು ಸೊಕ್ಕಿರ್ಬೇಕು? ಎಲ್ಲಿವರೆಗೂ ಮನುಷ್ಯನೊಳಗೆ ಸೊಕ್ಕಿರ್ತದೆ ಅಲ್ಲಿವರೆಗೆ ಅವ್ನಿಗೆ ದುಃಖ ಇರ್ತದೆ. ಎಷ್ಟು ತಿಳ್ಕೊಂಬಿಡ್ರಿ. ಎಲ್ಲಿವರೆಗೆ
ಮನುಷ್ಯನ ಮನಸ್ಸಿನೊಳಗೆ ಸೊಕ್ಕಿರ್ತದೆ, ಅಲ್ಲಿವರೆಗೆ ದುಃಖ ಇರ್ತದೆ. ಅಂಥ ವ್ಯಕ್ತಿನ ಕುಕ್ಕಿ ಕೊಲ್ತಾರೆ. ಮತ್ತು ಚಲೋ ನಾವು ಚಂದಾಗ ಕಲ್ತಿದ್ನಂತವ, ಪ್ರಕಾಂಡ ಪಂಡಿತ ಅನಿಸ್ಕೊಂಡಿದ್ದಂತ, ಎಲ್ಲರನ್ನೂ ಜಯಿಸ್ತಿದ್ದಂಥ ವಾದ್ನ್ಯಾಕ, ವಾದಿನೊಳಗೆ ಎಲ್ಲರನ್ನೂ ಜಯಿಸಿದ್ನಂತ ನಾವ. ಈ ತೆನಾಲಿ ರಾಮನಂಗ, ಬೀರ್ಬಲ್ನಂಗ ಭಾಳ ಚಾಣಾಕ್ಷ ಪಂಡಿತ. ಆದರೂ ಅವನೊಳಗೆ ನಾ ಅವ್ರನ್ನ ಸೋಲ್ಸಿನಿ, ನಾ ಇವ್ರು ಸೋಲ್ಸಿನಿ, ನಾ ಅಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ, ಇಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ, ನನಗಿಂತ ಇನ್ಯಾರು ಅನ್ನುವಂಥ ಒಬ್ಬ ಪಂಡಿತ ಒಂದು ಊರಿಗೆ ಹೋಗ್ಬೇಕಾಗಿತ್ತಂತ. ಒಂದು ಊರಿಗೆ ಹೋಗ್ಬೇಕಾಗಿತ್ತಂತ. ಹೋಗ್ಬೇಕಾದ್ರೆ ಹೊಳಿ ದಾಟಬೇಕಾಗಿತ್ತಂತ. ಬಂದ, ಗಂಟು ಮೂಟೆ ಕಟ್ಕೊಂಡು ತನ್ನ ಎಲ್ಲ ಗ್ರಂಥಗಳನ್ನು ಗಂಟು ಮೂಟೆ ಕಟ್ಕೊಂಡು ಬಂದ. ಮುಂದಿನ ಊರಾಗ ಹೋಗಿ ವಾಗ್ವಾದ ಮಾಡೋದಿತ್ತು, ಚರ್ಚೆ ಇತ್ತು. ಚರ್ಚೆಗೆಲ್ಲ ಗ್ರಂಥ ಕಟ್ಕೊಂಡು ಶಿಸ್ತಾಗ ಬಂದ. ಹೊಳಿದಂಡಿಗೆ ನಿಂತ, ನಾವು ರೆಡಿ ಅದ, ನಾವಿಕ್ನು ಮಗ್ಲ ಅದಾನ, ತಮ್ಮ ನನ್ನ ಅಚ್ಚ ಕಡೆ ಹೊಳಿ ದಾಟಿಸ್ತೀಯ? ಬರ್ರಿ ಪಂಡಿತರ, ಬರ್ರಿ ಕೂಡ್ರಿ. ಪಂಡಿತ್ ಎಲ್ಲ ಗಂಟು ಮೂಟಿ ಹೊತ್ಕೊಂಡು ಕುಂತ, ತೊಡಿ ಮೇಲೆ ಇಟ್ಕೊಂಡು. ನಾವು ಹುಟ್ಟು ಹಾಕಿ ಅಚ್ಚ ಕಡೆ ಹೊಳಿ ದಾಟ್ಸವ. ದೊಡ್ಡ ಹೊಳಿ ಅದು, ಹಿರೇಹೊಳಿ. ಹೋಗ್ಬೇಕಲ್ಲ ಅವ, ಇಷ್ಟಿಂದ ಒಂದು ಅರ್ಧ ಕಿಲೋಮೀಟ್ರ್ ಕಾಣಿಸ್ತದು. ಇದೊಂದು ಚಟ ಇರ್ತೈತೆ ರೀ ಕಲ್ತವ್ರಲ್ಲಿ, ಈ ಪಂಡಿತರು ಅಂತ ಅನ್ಕೊಳ್ಳೋರಲ್ಲಿ ಏನಿರ್ತೈತಿ, ಸುಮ್ಕೊಂಡ್ರು ಚಟ ಇರಂಗಿಲ್ಲ ಅವ್ರಿಗೆ. ಏನಾರ ಮಾತು ಬೇಕಾ, ಮಾತಿರ್ಲಿಕ್ಕಂದ್ರೆ ತಲೆ ಕೆಡ್ತೈತೆ ಅವ್ರಿಗೆ. ಅವ ಯಾವ ಮಗ್ಲಿದ್ದ ಅವ್ನು ದಡ್ಡ ಇರಲಿ ಶಾಣೆ ಇರಲಿ, ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವರು. ಒಟ್ಟು ಅವ್ರ ಜೊತೆ ವಾದ ಮಾಡೋದು. ಒಂದು 4ನೇ ಭಾಗ ಹೊಳಿ ಒಳಗೆ ಹೋಗಿತ್ತು. ನಾವು 4ನೇ ಭಾಗ ಹೊಳಿ ಒಳಗೆ ಹೋಗಿತ್ತು. ನಾವು ಸುಮ್ಮ ಕುಂಡ್ರಲಿಲ್ಲಿವ, ಏತಮ್ಮ ಅಂಬಿಗಾರವನ ನಾವೇಕ, ಹಾಂ ಹೇಳ್ರಪ್ಪ ಅಂದವ. ನೀ ಜ್ಯೋತಿಷ್ಯ ಏನಾರ ಕಲ್ತೇನ? ಇಲ್ಲಿ ಬಿಡ್ರಿ ಅಂದ. ಜ್ಯೋತಿಷ್ ಭಾಷೆ ನಾ ಕಲ್ತಿಲ್ರಿ ಅಂದ. ಜ್ಯೋತಿಷ್ಯ ನೀ ಕಲ್ತಿಲ್ಲ ಅಂದ್ರೆ ನಿನ್ನ 4ನೇ ಭಾಗ ಜೀವನ ವ್ಯರ್ಥ ಅಂದ ಪಂಡಿತ. ಜ್ಯೋತಿಷ್ಯನೇ ನೀ ಕಲ್ತಿಲ್ಲ ಅಂದ್ರೆ ನಿನ್ನ 4ನೇ ಭಾಗ ಜೀವನ ವ್ಯರ್ಥ. ಆಗಲಕ್ಕೆ ಬಿಡ್ರಿ ಅಂದವ. ಮತ್ತೆ ಹುಟ್ಟು ಹಾಕಕತ್ತಿದ್ದಂಗೆ ಅರ್ಧಕ್ಕೆ ಹೋತು ಹೊಳಿ, ಅರ್ಧಕ್ಕೆ ನಡ್ಬರ್ಕ ಬಂತ. ನೀನು ನ್ಯಾಯ ನಿಬದ್ಧ ಮಾಡೋದು ಏನಾರ ಕಲ್ತೇನ, ಅದನ್ನಾರ ಓದಿಯೇನ? ಯಾವುದನ್ನೂ ಓದಿಲ್ರಿಪ್ಪ, ನಾವು ಸಾಲಿ ಕಟ್ಟಿನ ಏರ್ದವಲ್ರಿ. ಹಂಗಾರೆ ನಿನ್ನ 8ನೇ ಭಾಗ ಜೀವನ ವ್ಯರ್ಥ. ಅವ ಮಾತಾಡವನ ಅಲ್ಲವ, ಅಂಬಿಗಾರ ಸುಮ್ಮ ಕುಂದಿರ್ತಿದ್ದ. ಇವನ ಮಾತಾಡವ, ಚಟ ಅಲ್ಲ, ಪಂಡಿತ ಅನ್ನಿಸ್ಕೊಂಡವ್ರಿಗೆ ಚಟ. ಮತ್ತು 75% ಭಾಗ ಹೋಯ್ತು ಹೊಳ್ಯಾಗ. ಅವಾಗ ಕೇಳ್ತಾನೆ, ನಿನ್ನ ಗಣಿತ ಏನಾರ ಬರ್ತೈತೇನಂತ. ಯಪ್ಪ ಏಸರಿ ಹೇಳ್ಬೇಕು ನಿನಗೆ, ಸಾಲಿ ಕಟ್ಟಿನ ಏರಿಲ್ಲ ಅಂತ ಹೇಳಕತ್ತೀನಿಲ್ಲ ನಾನು. ಹಂಗಾರೆ 75% ನಿನ್ನ ಜೀವನ ಹಾಳ ಅಂದ, ವ್ಯರ್ಥ ಅಂದವ ಪಂಡಿತ್. ಅಷ್ಟು ಅನ್ನೋದ್ರಾಗ ಬಿರುಗಾಳಿ ಕಂಡಾಪಟ್ಟಿ ಬೇಸಾಕತ್ತಾರಪ್ಪ. ಬಿರುಗಾಳಿ ಹೊಡೆತಕ್ಕೆ ಕೇಳ್ತೀನಿ ನಾವು, ಆ ಕಡೆ ಓಡಾಡಕತ್ತು. ಆ ಹೊಡೆತಕ್ಕೆ ಹೊರಗಿನ ನೀರು ಒಳಗೆ ಬರಕತ್ತ. ಏನೋ ಇದು ಏನು ಮಾಡಿದ್ರಿ ಪಂಡಿತರ, ಬಿರುಗಾಳಿ ಹಂಗೆ ಬೀಸಾಕತ್ತದ, ನೀರು ಒಳಗೆ ಬರಕತ್ತವಲ್ಲ. ಹೌದ್ರಿ, ಒಳಗೆ ಬರಕತ್ತ. ಮತ್ತೆ ಹಿಂಗೆ ಚೆಲ್ತಿದ್ದ, ಮತ್ತೆ ಬರು ಹೊಡೆತಕ್ಕೆ ಕೇಳ್ತೀರೇನು? ಅರ್ಧಕ್ಕಿಂತ ಹೆಚ್ಚು ತುಂಬಾಕ ಬತ್ತದ ನಾವ ನೀರ, ನಾವನ್ಯಾಗ ಬತ್ತ. ಪಂಡಿತ್ರ ಅಂದೇವ ಹೊಳ್ಳಿ. ಯಾಕೋ ನಾವ ಮುಣ್ಗಂಗೆ ಕಾಣಿಸ್ತೈತ್ರಿ, ಹಂಗಂದ್ರೇನು ಇದು ಹೊಳೆ ಬೀಳ್ತೈತ್ರಿ. ಮತ್ತೆ ಹೆಂಗಾಗತಿ ನಿಮ್ಗೆ? ಈಸ್ ಬರ್ತೈತೇನ್ರಿ ಅಂದ. ಈಸ್ ಅಂದ್ರೆ ಏನು ಅಂದ, ಹಿಂಗೆ ಕೈ ಬೀಸಿ ಹೊಳ್ಯಾಗ ಪಾರಾಗೋದು ಈಸ್ ಬರ್ತೈತೇನು? ನನಗೆ ಈಸ್ ಬರಂಗಿಲ್ಲ ಅಂದ. ಹಂಗಾರೆ ನಿಂದು 100ಕ್ಕೆ 100 ಜೀವನ ವ್ಯರ್ಥ ಅಂದವ. ಅಷ್ಟು ಅನ್ನೋದ್ರಾಗ ಹೇಳ್ತೀನಿ, ಹೊಡೆತಕ್ಕೆ ಹೊಳೆ ಬಿತ್ತರಿಪ್ಪ. ಈ ಗಂಟು ಏನು ಹೊತ್ಕೊಂಡಿದ್ದಿಲ್ಲ, ಗಂಟು ಸಮೇತ
ಕೈಲಾಸಕ್ಕೆ ಅಂದ್ರೆ ಮತ್ತು ನೀವು ಶಿವನ ಹತ್ಯಕ ತಿಳ್ಕೊಬೇಡ್ರಿ, ಯಮಲೋಕಕ್ಕೆ ಹೋದವ. ಅದಕ್ಕೆ ಈ ಗರ್ವ ಅನ್ನೋದು ಭಾಳ ಕೆಟ್ಟ, ಈ ಸೊಕ್ಕು ಅನ್ನೋದು ಭಾಳ ಕೆಟ್ಟ, ಈ ನಾನು ಅನ್ನುವಂಥ ಅಹಂಕಾರ ಭಾಳ ಕೆಟ್ಟ. ಈ ಕೆಟ್ಟದನ್ನು ಬಿಟ್ಟಾಗ ನೀ ಶ್ರೇಷ್ಠ, ಈ ಕೆಟ್ಟದ್ರ ಬಿಟ್ಟು ನೀ ಶ್ರೇಷ್ಠ, ಇಲ್ಲಿಕ್ಕಂದ್ರೆ ನೀ ದುಷ್ಟ. ಅದಕ್ಕೆ ಇಂಥದ್ದನ್ನು ಬಿಟ್ಟು ಬಿಡಬೇಕು. ಸಾಕ್ರವ, ಆರಾಮದಿರಿ ಎಲ್ಲರೂ? ಚೆನ್ನಾಗಿದ್ದೀರಿ? ಹನುಮ ಸಾಗರ ಜನ ಚೆನ್ನಾಗಿರ್ಲಾರ್ದು ಏನು ಮಾಡ್ತೈತಿ ಅಪ್ಪವರು, ಇದಕ್ಕೆ ಇನ್ನೊಂದು ಹೆಸರು ಹಾಲು ಸಾಗರ ಅಂತ. ನೋಡಿ ಎಷ್ಟು ಚಂದ ಕುಂತು ಕೇಳಕತ್ತ ನಮ್ಮ ಅವ್ವಗಳು. ಭಾಳ ಖುಷಿ, ಇಷ್ಟು ಟೈಮ್ ಆದರೂ ಕುಂತು ಕೇಳಕತ್ತೀರಿಲ್ಲ, ಭಾಳ ಒಳ್ಳೆಯವರು, ಭಾಳ ಆರಾಮದಾರ ಅವ್ರು, ನಮಗಿಂತ ಆರಾಮ. ಯಾಕೆ? ತಿಂಗಳಾದ ಕೂಡ 2,000 ರೂಪಾಯಿ ಠಕ್ಕತ್ತ ಅವ್ರ ಅಕೌಂಟಿಗೆ ಬಂದು ಬೀಳ್ತೈತಿ. ಹಿಂಗಾಗಿ ನಮ್ಮ ಗಂಡು ಮಕ್ಕಳು ಹೇಳ್ತೀನಿ, ಸಪ್ಪು ಗಮಕ ಮಾಡ್ಕೊಂಡು ಕೂತ್ಬಿಟ್ಟ ಈಗ ಮನ್ಯಾಗ. ಸಪ್ಪು ಗಮಕ ಮಾಡ್ಯಾರ. ಏನು ಅಂದೇನಂದ್ರೆ ಅನ್ನಕ್ಕೆ ಬರ್ಲಾರ್ದಂಗೆ ಆಗ್ಯದ್ರಿ ಸರ್ ಅವ್ರಿಗೆ. ಏನಾರ ಅಂದಿಯ ಬೆಳಿಗ್ಗೆ ಆಧಾರ್ ಕಾರ್ಡ್ ತೊಗೊಂಡು ಬಸ್ ಹತ್ತಿದ್ದ, ಬಸ್ ಫ್ರೀ. ಭಾಳ ಖುಷಿ ಆಗ್ಯದಿರಿ, ಭಾಳ ಸಂತೋಷ. ವಿಷಯರ ಭಾಳ ದ್ವಾದ ಕೊಟ್ಟಾರಪ್ಪ ಅವರು. ಟೈಮರ ಭಾಳ ಶಾರ್ಟ್ ಅದ ನಮಗೆ. ಇನ್ನೂ ಮಾತಾಡಕತ್ತೆ ಅಂದ್ರೆ ನೀವು ಹಂಗೆ ಮಸೂತಿ ಸ್ವಾಮಿಗಳು ಈಗ ಒಬ್ಬರೇ ಕಾಣಕತ್ತಾರ. ಇನ್ನೊಂದೇಟು ಹೆಚ್ಚಿಗೆ ಮಾತಾಡಕತ್ತಿದ್ರೆ 2 4 ಕಾಣಕ್ಕೆ ಶುರು ಮಾಡ್ತೀನಿ ನಾನು. ಅದಕ್ಕೆ ಕೊನೆಗೊಂದು ಮಾತು ಹೇಳಿಬಿಡ್ತೀನಿ ನಾ ನಿಮಗೆ. ಸನ್ಯಾಸಿಯಾದ ನಾನು, ಸಂಸಾರಿಯಾದ ನೀವು ಉಳ್ಯಾಕೆ ಸಾಧ್ಯತೆ ಐತೇನು? ಈ ಜಗತ್ತಿನೊಳಗೆ ಖಾಯಂ ಉಳ್ಯಾಕೆ ಸಾಧ್ಯತೆ ಐತೇನು? ಬಬಲಾದ್ಯಪ್ಪ ಏನೇನೇನೇನೋ ಮಾಡ್ದ, ಬೆಂಕಿ ಅಂತ ಬಬಲಾದ್ಯಪ್ಪ ಅಂತೀವಿ ನಾವು. ಆ ಬಬಲಾದ್ಯಪ್ಪ ಏನಾರ ಉಳಿದ್ನೇನ? ಈ ಸಾವು ಅನ್ನೋದು ಯಾರಿಗೂ ಬಿಟ್ಟಿಲ್ಲ. ಮೈಸೂರು ಮಹಾರಾಜಿಗೆ ಬಿಟ್ಟಿಲ್ಲ, ಸಿದ್ದೇಶ್ವರ ಅಪ್ಪಾಜಿಗೆ ಬಿಟ್ಟಿಲ್ಲ. ಬಿಟ್ಟೈತಿ? ಯಾರಿಗೆ ಬಿಟ್ಟೈತಿ? ಯಾರನ್ನೂ ಬಿಟ್ಟೇ ಇಲ್ಲ. ಒಂದಿಲ್ಲ ಒಂದಿನ ಹೋಗೋದು ನಿಶ್ಚಿತ. ಹೋಗೋದು ನಿಶ್ಚಿತ ಐತೆ ಅಂದಮೇಲೆ ಏನಾರ ಒಂದು ಸಾಧನೆ ಮಾಡಿ ಹೋಗ್ಬೇಕು. ನಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬೇಕು. ಮುಂದಿನ ದಿನ ನಮ್ಮನ್ನು ಜನ ನೆನೆಸ್ಬೇಕು. ಒಬ್ಬರೇ ನೆನೆಸ್ಲಿ, ಇಬ್ಬರೇ ನೆನೆಸಲಿ, ನೆನೆಸುವಂಥ ಕಾರ್ಯ ಮಾಡ್ಬೇಕು. ಈ ಭೂಮಿ ಮೇಲೆ ಹೆಜ್ಜೆ ಗುರುತ ಬಿಟ್ಟು ಹೋಗಂದಾರ ಮಸೂತಿ ಅಪ್ಪರ ತಿಳ್ಕೊಂಡು ನಾಳೆ ಶಿಲ್ಪಿ ಕರೆದು ಒಂದು ಕಲ್ಲು ತಂದು ಅದರ ಕಾಲಿಟ್ಟು ಕೆತ್ತಿದನ ಅಂತಂದಿಗಿಂತೀರಿ. ಮತ್ತು ಸಾವು ಯಾರನ್ನೂ ಬಿಟ್ಟಿಲ್ಲ. ಕೊನೆಗೆ ಅದೊಂದು ಹೇಳಿಬಿಡ್ತೀನಿ. ಸಾವುಕಾರ ಮನೆ ಮುಂದೆ ಬ್ಯಾಸಿ ಟೈಮ ಕಲ್ಲಂಗಡಿ ಹೆರ್ಚಿ ತಿನ್ನಕತ್ತಿದ್ದಂತ. ಸಾವುಕಾರ ಮನೆ ಮುಂದೆ ಬ್ಯಾಸಿ ಟೈಮ್ದಾಗ ಕಲ್ಲಂಗಡಿ ಹೆರ್ಚಿ ತಿನ್ನಕತ್ತಿದ್ದಂತ. 4 ಬಾಳೆಹಣ್ಣು ಇಟ್ಕೊಂಡಿದ್ದಂತ. ತಿನ್ನಾಕತ್ತನ ಕೈ ಹಿಡಿದು ಕಟ್ಟಿ ಮುಂದೆ ಕುಂತು ಮನೆ ಬಾಗಿಲ ಮುಂದೆ ಸಾವುಕಾರ ಎದುರಿಗೆ ಯಮದೂತ ಬಂದ. ಎದುರಿಗೆ ಯಮದೂತ ನೋಡಿ ಇವನ್ ಕೈಕಾಲನ್ನ ನಡ್ಗಾಕತ್ತು ಸಾವುಕಾರ. ಸರ್ ಬಂದ್ರೆ ಪಾಡ, ಗುರುಗಳು ಬಂದ್ರೆ ಪಾಡ. ಸರು ಬಂದಿಲ್ಲ, ಗುರುಗಳು ಬಂದಿಲ್ಲ, ಇವ್ ಯಾವ ಮಾರ ಯಮದೂತ ತಿಳ್ವಂಗೆ ಎದ್ದು ಹೋಗ್ಬೇಕತ್ತಾನ. ಅವ ಇವನು ನೋಡ್ಯಾನ, ಇವ ಅವನು ನೋಡ್ಯಾನ. ಇಷ್ಟು ಯೋಚನೆ ಮಾಡಿದ್ರಾಗ ಇವನು ಹತ್ಯಕ್ಕೆ ಬಂದವ. ಇವೇನು ಕುರ್ಚಿ ಮೇಲೆ ಕುಂತು ಕಲ್ಲಂಗಡಿ ಬಾಳೆಹಣ್ಣ ತಿನ್ನಕತ್ತಿದ್ನಲ್ಲ ಬ್ಯಾಸಿಗೆ ಟೈಮ್ದಾಗ, ಚಂದಾಗ ಮಾತಾಡ್ಸಕತ್ತ. ಬರ್ರಿ 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 ಬಡ ಬಡ ತಾ ಕೂರ್ತು ಕುರ್ಚಿ ಎದ್ದು ಅದನ್ನೆಲ್ಲ ವರ್ಷಿ ಕುಡ್ರಿ 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 ಅಂತ. ಯಮದು ತಂದ ಈ ಪ್ರಪಂಚದೊಳಗೆ ನಮ್ಮನ್ನು ಇಷ್ಟು ಪ್ರೀತಿ ಪ್ರೇಮದ ಕಂಡವರು ಯಾರೂ ಇಲ್ಲ. ಇವನು ಮೇನತ್ ಮಾಡಕತ್ತನೋ ಮಾರಾಯವ ಅಂತ ಅನ್ನಿಸ್ತು. ಇಂಥವ್ನು ಹೆಂಗೆ ಒಯ್ಬೇಕು ಅಂತ ಅನ್ನಿಸ್ತು. ಹಾಂ ತಗೋರಿ ತಗೋರಿ ಕಲ್ಲಂಗಡಿ, ಏನಿದು ಕೈಯಾಗಿನ ಲಿಷ್ಟ ಅಂದ.
ಕೈಯಾಗ ಒಂದು ಇಂಥ ಲಿಸ್ಟ್ ಹಿಡ್ಕೊಂಬಂದಿದ್ದ. ಏನಿಲ್ಲ, ಒಂದು 200 ಮಂದಿ ಲಿಸ್ಟ್ ಕೊಟ್ಟು ಕಳ್ಸ್ಯಾನ ಯಮ್ಮ. ಅದ್ರಾಗ ಮೊದಲನೇ ಹೆಸರು ನಿಂದೈತಿ, ಅದಕ್ಕೆ ಇಲ್ಲಿ ಬಂದೀನಿ ಅನ್ನತ್ತ. 200 ಮಂದಿ ಲಿಸ್ಟ್ ಕಳ್ಸ್ಯಾನ ಯಮ್ಮ, ಅದ್ರಾಗ ಮೊದಲನೇ ಹೆಸರನ್ನ ನಿಂದೈತಿ, ಅದಕ್ಕೆ ಬಂದೀನಿ ಅಂತ. ಹೆಂಗೆ ಇರ್ಬೇಕು ಹೆಂಗಣ್ಣ? ಇವು ಭಾಳ ಚಾಣಾಕ್ಷ. ಯಾಕೆ ಹೇಳ್ತೀನಿ ಅಂತಂದ್ರೆ, ಎಂಥ ಚಾಣಾಕ್ಷ ಇದ್ದರೂ ಈ ಸಾವು ಅನ್ನೋದು ಬಿಡೋದಲ್ಲ. ಭಾಳ ಚಾಣಾಕ್ಷ. ಬಡ ಬಡ ಕಲ್ಲಂಗಡಿ ಹಚ್ಕೊಟ್ಟ, ಬಾಳೆಹಣ್ಣು ಕೊಟ್ಟ, ಕೂಡ್ರಿ ಸ್ವಲ್ಪ ಫಸ್ಟ್ ಕ್ಲಾಸ್ ಜ್ಯೂಸ್ ಮಾಡ್ಕೊಂಬರ್ತೀನಿ, ಆ್ಯಪಲ್ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂದ. ಹೋಗಂದ. ಒಳಗೆ ಹೋದ, ಆ್ಯಪಲ್ ಜ್ಯೂಸ್ ಮಾಡ್ದ. ಗರ್ರನ್ನ ಮಿಕ್ಸರ್ ತಿರುವಿ ಒಂದು 10 ಗುಳಿಗೆ ಹಾಕಿದ್ರಿ ಸರ್ ಅದ್ರಾಗ. ಎದ್ರು ನಿದ್ದೆ ಗುಳಿಗೆ. ಆ್ಯಪಲ್ ಜ್ಯೂಸ್ನಾಗ 10 ಗುಳಿಗೆ ಹಾಕಿ ಗರ್ರ 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 ಮಿಕ್ಸ್ ಮಾಡ್ದ. ಗೊತ್ತು ಹೆಂಗೆ ಆಕೈತೆ ಅದು ಆ್ಯಪಲ್ ಕಲರ್. ಗುಳಿಗೆನೂ ಹಿಂಗೆಲ್ಲ ಮಾಡಿದು ಮಾಡಿ ತಂದು ಫ್ರಿಜ್ನ್ಯಾಗ ನೀರು ಬ್ಯಾಸಿಗೆ ನಾವು ಕೇಳ್ತೀರಿ, ಬ್ಯಾಸತ್ತು ಬಂದಿತ್ತು ಅದು. ಕೊಟ್ಟ, ಇದು ಆ್ಯಪಲ್ ಜ್ಯೂಸ್ ತಣ್ಣೀರಾಗ ಮಾಡ್ಕೊಂಬಂದೀನಿ, ಫಸ್ಟ್ ಕ್ಲಾಸ್ ಸಕ್ರೆ ಎಲ್ಲಕ್ಕೆಲ್ಲ ಹಾಕಿದೆ. ತೊಗೊಂಡ, ಎಂದೂ ಕುಡ್ದಿದ್ದಿಲ್ಲ. ಘಟ 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 ಕುಡ್ದ. ಹೇಳಿ ಕೇಳಿ ನಿದ್ದೆ ಗುಳಿಗ್ರಿ. ಯೋಗಿ ಆದ್ರೇನು, ತ್ಯಾಗಿ ಆದ್ರೇನು, ಭೋಗಿ ಆದ್ರೇನು, ಖಾರ ಉಡ್ರೆ ಉರಿಲೇಬೇಕದ. ಹ್ಯಾಂಗೆ ಕುಡಿದ್ರೆ ನಿದ್ದೆ ಬರಲೇಬೇಕು. ಹಂಗೆ ಕುರ್ಚಿ ಮೇಲೆ ಕುಂತಿದ್ದಲ್ಲ, ಹಂಗೆ ಗ್ಲಾಸ್ ಕೈಯಾಗಿ ಬಿತ್ತು, ಹಂಗೆ ಹೊರಗಿದೇವ. ಗೊರಕೆ ಹೊಡ್ಯಾಕತ್ತ. ಯಾರು ಮುದುತ ಕೈಯಾಗ ಲಿಸ್ಟ್ ಹಿಡ್ದಾನ. ಆ ಸಮಯ ನೋಡ್ಕೊಂಡು ಈ ಸಾವ್ಕಾರ ಪ್ಲ್ಯಾನ್ ಹಾಕದ, ಅವ್ರಕ್ಕೆ ಅದನ್ನು ಕೈಯಾಗೇನು ತಗೊಂಡ. 200 ಮಂದಿ ಲಿಸ್ಟ್ ತಗೊಂಡ. ಬಡ 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 ಒಳಗೆ ಹೋದ. ತನ್ನ ಮಗ ಇಂಜಿನಿಯರ್ ಇದ್ದ ನೋಡಿ, ಕಂಪ್ಯೂಟ್ರ್ನ್ಯಾಗ ಇದನ್ನು ಉಲ್ಟಾ ಪಲ್ಟಾ ಮಾಡೋಂದ. 1ನೇ ನಂಬರ್ ಇದ್ದ ಲಿಸ್ಟ್ ಐತಲ್ಲ, ಅದು 200ನೇ ನಂಬರ್ ತುಂಬ ಇದನ್ನು ಅಲ್ಲಿ ಹಾಕೊಂಡು ಆಯಿತು ಅಂತ ಅವೆಲ್ಲ ಬಡ 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 ಕಂಪ್ಯೂಟರ್ದಾಗ ಒಂದು 10 ನಿಮಿಷನೇ ಮಾಡೋದು. ಬಂದು ಹೊರಗೆ ತಂದು ಮಾತು ಅವನ ಕೈಯಾಗಿಟ್ಟ. ಇವ ಕುಂತ ಹಿಂಗೆ ಒಂದು 4 ತಾಸು ಆಯಿತು. ಒಡ್ಮೂರ್ಕೊಂತ ಎದ್ದವ ಎಂಬುದ ಎದ್ದು, ಸಾವ್ಕಾರ ಇಂಥ ನಿದ್ದೆ ನಾನು ಜನ್ಮದಾಗ ಮಾಡಿಲ್ಲ ಅಂದ. ಇಷ್ಟು ಆನಂದ ಆಯ್ತು ನನಗೆ, ಇಷ್ಟು ಖುಷಿ ಆಯಿತು. ಇಷ್ಟು ಖುಷಿ ಕೊಟ್ಟು ಅಂದ ಮೇಲೆ ಈ ಲಿಸ್ಟ್ನ್ಯಾಗ ಮ್ಯಾಗಿಂದ ಒಯ್ಬೇಕತ್ತು ಬಂದಿದ್ದೆ, ಬಿಟ್ಟು ಕೆಳಗಿಂದ ಒಯ್ತೀರಿ ಅಂದತ್ತ. ಹೆಂಗಾಗಿರ್ಲಕ್ಕಿಲ್ಲ. ಸಾವು ಯಾರನ್ನು ಬಿಡೋದು. ಅದಕ್ಕೆ ಹೌದು ಅಲ್ಲ ಎರಡೇ ಬರ್ತಾವೆ. ಹೌದು ಅನ್ನಿಸ್ಕೊಂಡು ಹೋಗೋನೇವಿನ ಅಲ್ಲ ಅನ್ನಿಸ್ಕೊಂಡು ಬದುಕೋದು ಬೇಡ. ಬೇಕಾದ್ರೆ ಬೆರ್ಕೋರಿ. ಆಗಲೇ ಒಂದು ಅಪ್ಪರು ಹೇಳಿದ್ರಿ, ಏನೋ ಬೆಳಕತ್ತವ ಅಂತೇಳಿ, ಒಂದು ನಮಗೆ ಹಿಂಗೆ ಬಿದ್ದತ್ತು, ನಮಗೂ ಹಂಚಿಕೆ ಬರತೈತಿ. ಏನೋ ಮಾಡನಿ ಸಮಾಜದೊಳಗೆ ಕೆಡಕ್ಕೆ ಮಾಡಕ್ಕೆ ಹೋಗಬೇಡ. ಕೆಡಕ್ಕೆ ಮಾಡಿದ್ರೆ ಕೆಡಕ, ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದ. ತ್ವಾಡ್ದಾಗ ಬೇನ್ ಬೀಜ ಬಿತ್ತಿದ್ರೆ ಕಹಿನ, ಶೇಂಗಾ ಬೀಜ ಬಿಟ್ಟಿದ್ರೆ ಸಿಹಿನ. ಭೂಮಿ ಕೊಡ್ತದ ಸಿಹಿ ಕೈ, ಮತ್ತು ಇದು ಆಗೋದಿಲ್ಲೇನು. ಅದಕ್ಕೆ ಕೆಡಕ್ಕೆ ಯಾವ ಕಾಲಕ್ಕೂ ಮಾಡಬಾರ್ದು. ಬೇಕಾದ್ರೆ ಬೆರ್ಕೋಬೇಕತ್ತ ಸರ, ಸಾಕಾದ್ರೆ ಸರ್ಕೋಬೇಕತ್ತ. ನಮ್ಗೆ ಎರಡೂ ಆಗೋದಿಲ್ಲ ರೀ ಅಂದ್ರೆ ನಿಂತು ಹೊಯ್ಕೋಬೇಕಂತ. ಅದಕ್ಕೆ ಅಂಥ ಹೊಯ್ಕೊಳ್ಳುವಂಥ ಭಾವ ನಮ್ಮಲ್ಲಿರಬಾರ್ದು ಅಂತ. ಅಂಥ ಭಾವ ಇರಬಾರ್ದು ಅಂತಂದರೆ ಒಳ್ಳೆ ಅರಿವನ್ನು ನೀವು ಪಡ್ಕೊಳ್ರಿ, ಗರ್ವವನ್ನು ಬಿಡ್ರಿ, ಖುಷಿ ಖುಷಿಯಾಗಿರ್ರಿ, ಖುಷಿಯನ್ನೇ ಹಂಚ್ರಿ. ನಿಮ್ಗೆ ಬಬಲಾದಿ ಮುತ್ಯ ಸದಾ ಖುಷಿಯಾಗಿಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದಾಗ ಭಾಳ ತಿರುಗಾಡಿದ್ದೆ ನಾನು. ಈ ಕಂಬೋಗಿ ಇದಕ್ಕೆ ಭಾಳ ಸರಿ ಬಂದೀನಿ, ಹಾದು ಹೋಗಿನಿ. ಈ ಹನುಮ ಸಾಗರ, ಹಾಲ ಸಾಗರ ನೋಡಿದ್ದೇ ಇಲ್ಲ. ಅಪ್ಪೋರು ಫೋನ್ ಮಾಡಿ, ಈ ಅಪ್ಪೋರೆಲ್ಲ ಜೊತೆ ಕೂಡಿ
ಕರ್ಸಿದ್ರೆ ಮಸೂತಿ ಅವ್ರನ್ನ ಕರ್ಸೋನು ಅಂತ. ಮಸೂತಿ ಅಂದ ಕೂಡಲೇ ನೀವು ಬೇರೆ ತಿಳ್ಕೊಬೇಡ್ರಪ್ಪ, ಮಸೂತಿ ಅನ್ನೋದು ಊರೈತಿ. ಮಸೂತಿಯಿಂದ ಯಾಕೆ ಕರ್ಕೊಂಬಂದಾರೆ? ಬೇರೆ ಮಠದಿಂದ ಕರ್ಕೊಂಬರ್ಬೇಕಲ್ಲ. ನಮ್ಮ ಅಪ್ಪ ಹೇಳ್ತಾ ಅವ್ರಿಗೆ ಬೇದಿಕಿದ್ರಿ. ಮತ್ತು ಮಸೂತಿ ಅಂತಂದ್ರೆ ಈ ನಮಾಜ್ ಮಾಡೋದಲ್ಲ. ಮಸೂತಿ ಅನ್ನೋದು ಊರೈತಿ. ಅದು ಕೋಲಾರ ತಾಲೂಕಿನೊಳಗೆ ಐತಿ. ಗ್ರಾಮ ಅದು ಒಂದು 10,000 ಜನಸಂಖ್ಯೆ ಐತಿ ನಮ್ಮ ಊರಾಗ. ಮಸೂತಿ ಬೇರೆ, ಮಸೀದಿ ಬೇರೆ. ನೀವೇನಂತೀರಲ್ಲ ಮಸೂತಿ ಅದು ಮಸೂತಿ ಅಲ್ಲ, ಅದು ಮಸೀದಿ. ಮಸೀದಿ ಅಂದರೆ ಇಸ್ಲಾಂ ಧರ್ಮದವರು ಪ್ರಾರ್ಥನಾ ಮಾಡುವ ಸ್ಥಳಕ್ಕೆ ಮಸೀದಿ ಅಂತ ಕರೀತಾರೆ. ಅದು ನಮ್ಮದು ಮಸೀದಿ ಅಲ್ಲ, ಮಸೂತಿ ಅನ್ನೋದು ಊರದ. ಅರ್ಥ ಆದ್ರೆ ಸಂತೋಷ, ಅರ್ಥ ಆಗದಿದ್ರೆ ಅಸಂತೋಷ ಆಗ್ತದೆ. ಅದಕ್ಕೆ ಅರ್ಥ ಮಾಡ್ಕೊಂಡು ಹೋಗುವಂಥ ಬದುಕು ನಿಮ್ಮದಾಗಲಿ. ಕರೆಸಿರುವಂಥ ಪೂಜ್ಯರಿಗೆ, ಕೇಳಿರುವಂಥ ನಿಮಗೆ ಬೌಲಾದಿ ಸದಾಶಿವಪ್ಪ ಮುತ್ಯ ಒಳ್ಳೆಯ ಆಯುಷ್ಯವನ್ನು ಕೊಡಲಿ. ಆಯುಷ್ಯ ಯಾರ್ಯಾಕೆ ಕೊಡಲಕ್ಕೆ, ಒಳ್ಳೆಯ ಆರೋಗ್ಯ ಕೊಡಲಿ. ಇವತ್ತಿನ ದಿನದೊಳಗೆ ಆರೋಗ್ಯ ಅನ್ನೋದು ಭಾಳ ಮುಖ್ಯ ಅದ. ಎಲ್ಲ ರಾಸಾಯನಿಕ ಹಾಕಿ ಕಂಡಾಪಟ್ಟಿ ಬೆಳೆಯಕತ್ತಿ ಬಿಟ್ಟಾರ. ಆ ರಾಸಾಯನಿಕ ಹಾಕಿದ ಐಟಮ್ಸ್ ಉಂಡುಂಡು ಈ ಹೆಣ್ಮಕ್ಳು ಬಂಜಿತನ ಉಂಟಾಗ್ಲಕತ್ತದ. ಬರೀ ಹೆಣ್ಮಕ್ಳು ಬಂಜೆ ಅಷ್ಟೇ ಆಗಾಕತ್ತಿಲ್ಲ ಸರ್, ದನಗಳು ಸತ್ಯಕ್ಕೆ ಬಂಜೆ ಆಗ್ಲಕತ್ತಾವ. ಸತ್ಯದ ಸುಳ್ಳಲ್ಲ ನಾನು ಹೇಳ್ತಾ ಇರೋದು. ರಾಸಾಯನಿಕವನ್ನು ಬಳಸಿದಾಗ ಉಂಡಂಥ ವ್ಯಕ್ತಿಗಳು ಬಂಜೆ, ದನಗಳು ಬಂಜೆ, BP ಶುಗರ್. ಈ ಅಜ್ಜ ಮುತ್ತಜ್ಜಿ ಎಲ್ಲಿ BP ಎಲ್ಲಿ ಶುಗರ್ ಕೇಳ್ರಿ. ಆ ರುಂಬಲ್ ಮುತ್ಯಾಗ ನಮಗೆ BP ಶುಗರ್ ಅದಾವ, ನನಗಲ್ಪ. ಮತ್ತು BP ಎಲ್ಲಿ ಬರ್ಬೇಕು ಆ ಮುತ್ಯಾಗ ಹೇಳಿ ನೋಡೋಣ. ಜೋಳದ ರೊಟ್ಟಿ ಬೆಣ್ಣೆ ಇತ್ತಿದ್ದು ಬದುಕದವ. BP ಇಲ್ಲ, ಶುಗರ್ ಇಲ್ಲ. ಈಗ ಎಲ್ಲರಿಗೆ BP ಶುಗರ್ ಎಲ್ಲ ಸಾಕಷ್ಟು ಬಂದು 108 ರೋಗ ಬರಕತ್ತಾವ. ಅದಕ್ಕೆ ರೋಗ ಬರಲಾರ್ದಂಗೆ ನಾವು ಇರಬೇಕಾದ್ರೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋಣ, ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ ವ್ಯಾಯಾಮ ಮಾಡೋಣ. ಆರೋಗ್ಯ ಚೆನ್ನಾಗಿತ್ತಂದ್ರೆ ಎಲ್ಲ ಚೆನ್ನಾಗಿರ್ತೈತಿ. ಆರೋಗ್ಯ ಚೆನ್ನಾಗಿರ್ಲಿಕ್ಕಂದ್ರೆ ಏನೂ ಚೆನ್ನಾಗಿರೋಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ, ಕೊನೆಗೆ ಮಾತಿದು, ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಖುಷಿಯಾಗಿದ್ದರೆ, ನಿಮ್ಮ ಹೆಂಡತಿ ಸೂರ್ಪನ್ನಕ್ಕಿ ಅಂತ ಕಿದ್ಲಂದ್ರೂ ನೀವು ಖುಷಿಯಾಗಿದ್ದರೆ, ನಿಮ್ಮ ಹೆಂಡತಿ ಸೂರ್ಪನ್ನಕ್ಕಿ ಅಂತ ಕಿದ್ಲು ಆಕೆ ಐಶ್ವರ್ಯ ಕಣ್ಣ ಕಾಣಿಸ್ತಾ. ನಿಮ್ಮ ಆರೋಗ್ಯನೇ ಚಂದಿಲ್ಲ ಅಂದರೆ, ನಿಮ್ಮ ಆರೋಗ್ಯನೇ ಚಲೋ ಇಲ್ಲ ಅಂದರೆ, ಐಶ್ವರ್ಯ ರಾಯ್ ಅಂತ ಹೆಣ್ಣಿದ್ರು ಸೂರ್ಪನ್ನಕ್ಕಿ ಕಣ್ಣಂಗೆ ಕಾಣಿಸ್ತಾಳೆ. ಹೆಂಗೆ ಮಾಡ್ತಾರೆ ನಿಮ್ಮ ಬಿಟ್ಕೊಟ್ಟು ವಿಷಯ. ಅದಕ್ಕೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಮಾತನ್ನು ಕೇಳಿರುವಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದೆ.